ನಮಸ್ಕಾರ ಪ್ರಿಯ ವೀಕ್ಷಕರೇ. ಪ್ರಣವದ ವಿಚಾರವಾಗಿ ಈ ಸಂಚಿಕೆಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನು ನಾವು ಅವಲೋಕನ ಮಾಡೋಣ, ಚಿಂತನ ಮಂಥನ ಮಾಡೋಣ. ಏನಂದರೆ, ಪ್ರಣವ ಮತ್ತು ಪ್ರಾಣಾಯಾಮ ತುಂಬ ಹತ್ತಿರವಾದ ಸಂಬಂಧವಿದೆ. ಅದು ಯಾವ ರೀತಿಯಾಗಿ ಯೋಗಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅನ್ನೋದನ್ನು ಒಂದು ಬಾರಿ ಗಮನಿಸೋದಾದರೆ, ಈ ಪ್ರಾಣಶಕ್ತಿ ಅಥವಾ ಪ್ರಾಣಾಯಾಮವನ್ನು, ಅಂದರೆ ಈ ಒಂದು ಗಾಳಿಯನ್ನು ಒಳಗಡೆ ತಗೊಳ್ಳುವಾಗ ಮುಖ್ಯವಾಗಿ ಒಂದು 10 ಥರದ ಆಯಾಮಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿಯಾದಂತಹ ಪ್ರಾಣಾಯಾಮ ಅಂತಂದರೆ, ಎಲ್ಲರಿಗೂ ಗೊತ್ತಿದ್ದಂಗೆ 5 ಅಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ಅಲ್ಲದರ ಇನ್ನೂ 5 ಈ ಪ್ರಾಣಾಯಾಮದ ಆಯಾಮಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿಯಾಗಿದೆ ಅಂತಂದರೆ, ನಾಗ, ಕೂರ್ಮ, ಕೃಕರ, ದೇವದತ್ತ ಮತ್ತು ಧನಂಜಯ. ಅಂದರೆ ಇವು ಪ್ರಾಣಾಪಾನಗಳ 10 ಆಯಾಮಗಳು. ಇವುಗಳ ನೆಲೆ ಎಲ್ಲಿರುತ್ತೆ, ಇವರ ಸಂಚಾರ ಕೇಂದ್ರಗಳೆಲ್ಲಿರುತ್ತೆ, ಇವು ಯಾವ ರೀತಿಯಾಗಿ ನಮ್ಮ ಪ್ರಾಣಾಯಾಮ ನಮ್ಮ ಒಂದು ದೇಹದ ಮೇಲೆ ಕೆಲಸ ಮಾಡುತ್ತೆ ಅನ್ನೋದು ಯೋಗಶಾಸ್ತ್ರದಲ್ಲಿ ವಿಶದವಾದ, ವಿವರವಾದ, ವಿಸ್ತಾರವಾದ ವಿಷಯವನ್ನು ಅಲ್ಲಿ ಕೊಟ್ಟಿದ್ದಾರೆ. ಆಸಕ್ತರು ಆ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೋತಾ, ಈ ಒಂದು ಸಂಚಿಕೆಯಲ್ಲಿ ವಾಯುಬಲದಿಂದ ಹೇಗೆ ನಡೆಯುತ್ತೆ, ಯೋಗಶಾಸ್ತ್ರದಲ್ಲಿ ಹೇಗೆ ತಿಳಿಸಿದ್ದಾರೆ ಅನ್ನೋದು, ನಮ್ಮ ದೇಹಕ್ಕೂ ಈ ಪ್ರಾಣಾಯಾಮಕ್ಕೂ ಪ್ರಣವಕ್ಕೂ ಯಾವ ರೀತಿಯಾದಂಥ ಸಂಬಂಧ ಅನ್ನೋದನ್ನು ಈಗ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಇಲ್ಲಿ ನೋಡೋಣ. ಈ ಪ್ರಾಣಗಳು ಅಂದರೆ ಏನು ಪ್ರಾಣಾಯಾಮ ಒಳಗಡೆ ತಗೊಳ್ತೀವಿ ಅದನ್ನು ಪ್ರಾಣಗಳು ಅಂತೀವಿ. ಮತ್ತು ಅಪಾನ ಅಂತಂದರೆ ಪ್ರಾಣವಾಯು ನಂತರ ನಾವು ಒಳಗಡೆ ಹಿಡಿದಿಟ್ಕೊಳ್ಳೋದನ್ನ ಕುಂಭಕ ಅಂತೀವಿ. ಆಚೆ ಕಡೆ ಬಿಟ್ಟರೆ ಅದನ್ನು ಅಪಾನ ಅಂತೀವಿ, ಅಂದರೆ ಗಾಳಿಯನ್ನು ಹೊರಗಡೆ ಬಿಡೋದು. ಇದು ದೇಹದಲ್ಲಿ ಹೇಗೆ ಆಗುತ್ತೆ ಅನ್ನೋದಂದರೆ, ಯಾವ ರೀತಿಯಾದಂತಹ ಮುಖ್ಯ ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ ಅಂದರೆ, ಒಳಗಡೆ ತಗೊಳ್ತಕ್ಕಂತಹ ಪ್ರಾಣವಾಯುವು ಮುಖ್ಯವಾಗಿ ಮುಖ, ನಾಸಿಕ, ನಾಭಿ ಮತ್ತು ಹೃದಯ ಭಾಗ ಮತ್ತು ಮೂಲಾಧಾರಗಳಲ್ಲಿ ಈ ಪ್ರಾಣಶಕ್ತಿ ಅಥವಾ ಪ್ರಾಣವಾಯು ಕೇಂದ್ರಗಳಾಗಿರುತ್ತೆ. ಅದೇ ರೀತಿ ಅಪಾನ, ನಾವೇನು ಉಸಿರು ಬಿಡ್ತೀವಿ ಆ ಉಸಿರು ಬಿಡ್ತಕ್ಕಂತಹ ವಿಷಯ ಯಾವ್ಯಾವ ಕೇಂದ್ರಗಳಲ್ಲಿ ಅಂತಂದರೆ, ಗುದದ್ವಾರ, ತೊಡೆಗಳ ಭಾಗ ಮತ್ತು 2 ಮಂಡಿಗಳು, ಅಂದರೆ ಕೈ ಮಂಡಿಗಳು ಮತ್ತು ಕಾಲು ಮಂಡಿ ಚಿಪ್ಪುಗಳಲ್ಲಿ ಅಪನವಾಯು ಇರುತ್ತೆ. ಈ ರೀತಿಯಾದಂತಹ ಆ ಮೂಲ ನೆಲೆಗಳನ್ನ ಅದು ಹೊಂದಿರುತ್ತೆ. ಇದು ಪ್ರಾಣಾಯಾಮದ ಆಯಾಮದ ಕೇಂದ್ರಗಳಾಯಿತು. ಇದರ ಸಂಚಾರ ಕೇಂದ್ರಗಳು ಹೇಗೆ, ಅದರ ನಿಜವಾದ ನೆಲೆ ಎಲ್ಲಾಗಬೇಕು ಅಂದರೆ, ಯೋಗಶಾಸ್ತ್ರದ ವಿವರಣೆಯಲ್ಲಿ 3 ಮುಖ್ಯ ನಾಡಿಗಳನ್ನ ಹೇಳ್ತಾರೆ. ಅದು ಯಾವುದ್ಯಾವುದಪ್ಪ ಅಂದರೆ, ಇಡ, ಶಿಶುಮ್ನ, ಪಿಂಗಳ. ಈ 3 ಮುಖ್ಯ ನಾಡಿಗಳ ಪ್ರಾಣ ಸಂಚಾರವು ಉಂಟು ಎಂಬುದಾಗಿ ಯೋಗಶಾಸ್ತ್ರದಲ್ಲಿ ವಿವರಣೆ ಇದೆ. ಆಸಕ್ತರು ಅದನ್ನು ಇನ್ನೂ ವಿಶದವಾಗಿ, ವಿವರವಾಗಿ ಗಮನಿಸ್ಬೋದಾಗಿದೆ. ಅಂದರೆ ಪಾತಂಜಲಿ ಯೋಗಸೂತ್ರದಲ್ಲೂ ಉಂಟು. ಅಂದರೆ ಪಾತಂಜಲಿ ಯೋಗಸೂತ್ರದಲ್ಲೂ ಪ್ರಾಣಾಯಾಮದ ಉಲ್ಲೇಖ ಉಂಟು ಮತ್ತು ಯೋಗಶಾಸ್ತ್ರದಲ್ಲೂ ಈ ಒಂದು ವಿಷಯವು ಉಂಟು. ಹಾಗಾಗಿ ಯೋಗಾಸಕ್ತರು, ಪ್ರಾಣಾಯಾಮಾಸಕ್ತರು, ಪ್ರಣವದ ಬಗ್ಗೆ ಆಸಕ್ತಿ ಇರೋರು, ಪ್ರಣವವನ್ನು ಅಥವಾ ಪ್ರಣವನಾದವನ್ನು ನಾವು ಕೇಳಬೇಕು ಅನ್ನೋ ಯೋಗ ಸಾಧಕರೆಲ್ಲರೂ ಗಮನಿಸಬೇಕಾದಂಥ ವಿಷಯ ಇದೆ. ಮತ್ತು ಮಹರ್ಷಿಗಳ ನೋಟ ಈ ಒಂದು ಸ್ಪಷ್ಟ ಉಲ್ಲೇಖಗಳಿದೆ. ಹಾಗಾಗಿ ಪ್ರಣವ, ಪ್ರಾಣಾಯಾಮ ನೇರ ಸಂಬಂಧ ಇದೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಜ್ಞಾಪಿಸ್ಕೊಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ, ನಿಮ್ಮೊಂದಿಗೆ ವಿಷಯವನ್ನು ಹಂಚಿಕೊಳ್ಳೋಣ ಅನ್ನೋ ವಿಚಾರವನ್ನು ತಿಳಿಸ್ತಾ ವಿನಮ್ರನಾಗಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.